ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳನ್ನ ನೀವು ನೋಡ್ಬೋದು. ನಿಮ್ಮ ಜೀವನದಲ್ಲಿ ಕಷ್ಟಗಳಿದ್ದರೆ ತಪ್ಪದೆ ಇಲ್ಲಿ ನೆಲೆಸಿರುವ ಶ್ರೀ ನರಸಿಂಹನ ದೇಗುಲಕ್ಕೆ ಬಂದು ಈ ಮಂತ್ರವನ್ನು ಹೇಳಿದರೆ ಸಾಕು, ಸಕಲ ಸಂಕಷ್ಟಗಳು ಕಳೆದು ಪುಣ್ಯ ಪ್ರಾಪ್ತಿಯಾಗುವುದು ಖಚಿತ. ಸುಮಾರು 1000 ವರ್ಷ ಹಳೆಯ ದೇವಸ್ಥಾನ ಇದಾಗಿದೆ. ಈ ದೇಗುಲದ ಇತಿಹಾಸವೇ ಒಂದು ವಿಸ್ಮಯ. ಕಣ್ವ ಮಹರ್ಷಿಗಳು ಇಲ್ಲಿಗೆ ಬಂದು ತಪಸ್ಸನ್ನು ಮಾಡುತ್ತಿದ್ದರು. ಇಲ್ಲಿ ಅತಿವೃಷ್ಟಿ ಅನಾವೃಷ್ಟಿಗಳು ಬಹಳ ಹೆಚ್ಚಾಗಿ ನಡೆಯುತ್ತಿತ್ತು. ಇದರಿಂದ ಎಷ್ಟೋ ಜನರಿಗೆ ಅವರ ಭೂಮಿಗೆ ತೊಂದರೆಯಾಗುತ್ತಿದ್ದುದನ್ನು ಕಂಡ ಋಷಿಮುನಿಗಳು ಅದನ್ನು ತಡೆದು ಎಲ್ಲರನ್ನೂ ರಕ್ಷಿಸಲು ಇಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ದೇವರ ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡಿಸುತ್ತಾರೆ. ಅಂದಿನಿಂದ ಈ ಸುತ್ತಮುತ್ತಲ ಪ್ರದೇಶದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಗಳು ತಪ್ಪಿತ್ತು. ದೇವರನ್ನು ನಂಬಿ ಬಂದ ಪ್ರತಿ ಭಕ್ತರ ಬಾಳಿನಲ್ಲಿಯೂ ವಿಸ್ಮಯಗಳು ನಡೆಯಲು ಆರಂಭವಾಯಿತು. ಈ ಕ್ಷೇತ್ರಕ್ಕೆ ಬಂದ ನರಸಿಂಹ ದೇವರ ಈ ಮೂಲ ಮಂತ್ರವನ್ನು ಪಠಿಸಿ ಹೀಗೆ ಮಾಡಿದರೆ ನಿಮ್ಮ ಜೀವನದ ಹಣಕಾಸಿನ ಸಮಸ್ಯೆ, ಮನೆಯ ಕಲಹಗಳು, ಆಸ್ತಿ ವಿವಾದಗಳು, ಮಕ್ಕಳ ಆರೋಗ್ಯ, ಸಂತಾನ, ಕಂಕಣ, ಹಲವಾರು ಸಮಸ್ಯೆಗಳು ಕಳೆದು ಅದೃಷ್ಟ ಪ್ರಾಪ್ತಿಯಾಗುವುದು ಖಚಿತ. ನಮ್ಮ ಹಿಂದೂ ಪುರಾಣಗಳಲ್ಲಿ ಅನೇಕ ಮಂತ್ರಗಳಿದೆ. ಪ್ರತಿ ಮಂತ್ರಕ್ಕೂ ತನ್ನದೇ ಆದ ವಿಸ್ಮಯಕಾರಿ ಶಕ್ತಿಗಳು ಇದೆ. ಇಲ್ಲಿನ ನರಸಿಂಹ ದೇವರ ಮೂಲ ಮಂತ್ರವು ಬಹಳ ವಿಶೇಷವಾಗಿದ್ದು ಶಕ್ತಿಶಾಲಿ ಮಂತ್ರವೂ ಕೂಡ ಹೌದು. ಇಲ್ಲಿ ಒಂದು ವಿಶೇಷವಾದ ನಂಬಿಕೆ ಇದೆ. ಇಲ್ಲಿನ ಫಲಕಗಳಲ್ಲಿ ಮುದ್ರಿಸಿರುವ ಈ ಮಂತ್ರ ಹೀಗಿದೆ: ಇಲ್ಲಿ ನೀಡಿರುವ ಈ ಮೂಲ ಮಂತ್ರವನ್ನು ಜಪಿಸುತ್ತಾ ಒಂದು ತೆಂಗಿನಕಾಯಿಯನ್ನು ನಿಂಬೆಹಣ್ಣನ್ನು ಇಟ್ಟುಕೊಂಡು 48 ಬಾರಿ ದೇವಾಲಯವನ್ನು ಪ್ರದಕ್ಷಿಣೆ ಮಾಡಿ ತೆಂಗಿನಕಾಯಿಯನ್ನು ಒಂದು ಕಡೆ ಕಟ್ಟಿ ನಿಂಬೆಹಣ್ಣನ್ನು ದೇವರಿಗೆ ಅರ್ಪಿಸುವುದರಿಂದ ಯಾವುದೇ ಕೋರಿಕೆಗಳು ಬೇಗನೆ ನೆರವೇರುತ್ತದೆ ಎಂಬುದೇ ಆ ನಂಬಿಕೆ. ಸಾಮಾನ್ಯವಾಗಿ ಮದುವೆ, ಸಂತಾನ, ಅಭಿವೃದ್ಧಿ, ಉದ್ಯೋಗ ಮೊದಲಾದ ಅಪೇಕ್ಷೆಗಳನ್ನಿಟ್ಟುಕೊಂಡು ಜನರು ಈ ಆಚರಣೆಯನ್ನು ಈ ವಿಶೇಷವಾದ ವಿಸ್ಮಯಕಾರಿ ನರಸಿಂಹನ ದೇವಸ್ಥಾನದಲ್ಲಿ ನಡೆಸುತ್ತಾರೆ. ಹೀಗೆ ಈ ದೇವಾಲಯವನ್ನು ನೋಡಬೇಕಾದರೆ ನೀವು ಬಹಳ ಪುಣ್ಯಗಳನ್ನು ಪಡೆದಿರಬೇಕು. ದೇವಾಲಯವು ಬಹಳ ಪುಟ್ಟದಾದರೂ ಗರ್ಭಗುಡಿಯಲ್ಲಿ ಲಕ್ಷ್ಮೀದೇವಿಯನ್ನು ತೊಡೆಯ ಮೇಲೆ ಕೂರಿಸಿಕೊಂಡಿರುವ ಶ್ರೀ ನರಸಿಂಹರ ದೇವರ ವಿಗ್ರಹವು ಬಹಳ ಸುಂದರವಾಗಿದೆ. ಇದು ಬಹಳ ಶಕ್ತಿಯುತವಾದ ವಿಗ್ರಹವೆಂದು ಹೇಳುತ್ತಾರೆ. ಹೊರಗಡೆ ಶ್ರೀ ಲಕ್ಷ್ಮೀ ನರಸಿಂಹರ ಸುಂದರ ಕೆತ್ತನೆಗಳಿವೆ. ಈ ದೇವಸ್ಥಾನಕ್ಕೆ ನೀವು ತಲುಪಬೇಕಾದರೆ ಬೆಂಗಳೂರಿನಿಂದ ಸುಮಾರು 95 ಕಿಲೋಮೀಟರ್ ದೂರವಾಗುತ್ತದೆ. ಚನ್ನಪಟ್ಟಣಕ್ಕೆ ಬಸ್ಸುಗಳಿದ್ದು ದೊಡ್ಡ ಮಳೂರಿನಲ್ಲಿ ಇಳಿದುಕೊಂಡು ಇಲ್ಲಿಗೆ ಹೋಗಬಹುದು. ಆದರೆ ಸ್ವಂತ ಇಲ್ಲವೇ ಖಾಸಗಿ ವಾಹನದಲ್ಲಿ ಹೋಗುವುದು ಒಳ್ಳೆಯದು. ಬೆಂಗಳೂರು ಮೈಸೂರು ಹೆದ್ದಾರಿಯ ಎಡಗಡೆಯಲ್ಲಿ ದೊಡ್ಡ ಮಳೂರಿನ ಅಪ್ರಮೇಯ ಸ್ವಾಮಿ ದೇವಾಲಯದ ದ್ವಾರ ಕಾಣುತ್ತದೆ. ಅದರ ಎದುರು ರಸ್ತೆಯಲ್ಲಿ ಅಂದರೆ ಬಲಗಡೆಯಲ್ಲಿ ತಿರುಗಿ ಸುಮಾರು 2 ಕಿಲೋಮೀಟರ್ ದೂರ ಹೋದರೆ ಈ ದೇವಾಲಯವು ಸಿಗುತ್ತದೆ. ಇಂತಹ ವಿಸ್ಮಯಕಾರಿ ಪವಾಡಗಳನ್ನು ಒಳಗೊಂಡಿರುವ ಈ ಲಕ್ಷ್ಮೀ ನರಸಿಂಹನ ದೇವಸ್ಥಾನದ ಬಗ್ಗೆ ಅತಿ ಹೆಚ್ಚು ಜನರಿಗೆ ತಿಳಿದಿರುವುದಿಲ್ಲ. ಈ ವಿಶೇಷವಾದ ದೇವಸ್ಥಾನಕ್ಕೆ ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವ ಮಾರ್ಗದಲ್ಲಿ ರೇಷ್ಮೆಯ ನಾಡು ಎಂದೇ ಹೆಸರಾದ ಚನ್ನಪಟ್ಟಣದ ಹೊರವಲಯದಲ್ಲಿರುವ ದೊಡ್ಡ ಮಳೂರಿನ ಬಳಿ ಬಲಕ್ಕೆ ತಿರುಗಿದರೆ ಪುರಾತನ ದೇವಾಲಯವಿರುವ ನದಿ ನರಸಿಂಹ ಸ್ವಾಮಿಯ ನೆಲೆವೀಡಿಗೆ ಹೋಗುತ್ತೇವೆ. ಈ ವಿಶೇಷವಾದ ನರಸಿಂಹನ ದರ್ಶನ ಪಡೆದ ನಾವೇ ಧನ್ಯರು. ತಪ್ಪದೆ ಓಂ ನರಸಿಂಹಾಯ ನಮಃ ಎಂದು ಕಮೆಂಟ್ ಮಾಡಿ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ದೇವಸ್ಥಾನದ ಮಾಹಿತಿಯೊಂದಿಗೆ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.